ಸರ್ ನಿಮ್ಮ ಜನಾಂಗದ ಹುಡುಗ ಈ ರೀತಿ ಸ್ಟಾರ್ಡಮ್ ಇದೆ ಅವನಿಗೆ, ಜೊತೆಗೆ ಇಂಡಸ್ಟ್ರಿನ ಇವತ್ತು ಆಳ್ತಿದ್ದಾನೆ ಅಂತ ಅಂದಾಗ ನಿಮಗೆ ಸಿಕ್ಕಾಪಟ್ಟೆ ಖುಷಿ ಆಗಿರುತ್ತೆ. ಹೌದಪ್ಪ, ನಮ್ಮ ಹುಡುಗ ಕಷ್ಟದಿಂದ ಬೆಳೆದು ಬಂದಿದ್ದಾನೆ, ಅದೇನು ಈಸಿಯಾಗಿ ಬೆಳೆದು ಬಂದಿರೋದಲ್ಲ, ಏಕಾಏಕಿ ರಾತ್ರೋರಾತ್ರಿ ಸ್ಟಾರ್ ಆಗಿರೋದಲ್ಲ. ಲೈಟ್ ಬಾಯ್ ಆಗಿ, ಆ್ಯಕ್ಟರ್ ಆಗಿ, ಆಮೇಲೆ ಸ್ಟಾರ್ ಆಗಿ, ಆಮೇಲೆ ಸೂಪರ್ ಸ್ಟಾರ್ ಆಗಿರೋವಂಥದ್ದು. ಸೊ ಇಷ್ಟೆಲ್ಲ ಸಾಧನೆ ಮಾಡಿಬಿಟ್ಟು ಚಿಟಿಕೆ ಹೊಡೆಯೋಷ್ಟರಲ್ಲಿ ಅದನ್ನು ಹಾಳು ಮಾಡ್ಕೊಳ್ಳೋದು ಎಷ್ಟು ಸರಿ ಅಂತ ಅನಿಸುತ್ತೆ ನಿಮಗೆ? ಅದೇ ನಮ್ಮ ಈ ಚಿಟಿಕೆ ಇದೆಯಲ್ಲ, ಅದೇ ಎಫೆಕ್ಟ್ ಆಗಿರೋದು. ಗ್ರಾಚಾರ ಅಷ್ಟೇನೇನಿಲ್ಲ, ಹಣೆ ಬರ, ಗ್ರಾಚಾರ, ದುರಾದೃಷ್ಟ. ಅವ್ನು ಇದ್ದಿದ್ದು ಇನ್ನು ಹೆಂಗಾಗಿರೋದು. ಈಗ ಮೊನ್ನೆ ಅವನಿಗೆ ಒಳ್ಳೆ ಇದಿತ್ತು, ಈಗ ಬಂತಲ್ಲ ಪಿಕ್ಚರು ಕಾಟೇರ ಬಂದ್ಮೇಲೆ ಅವನು ಎಲ್ಲೋ ಹೋಗ್ಬಿಡ್ತಿದ್ದ. ಇದಾದರೆ ಇಲ್ಲಿ ನಾವು ಭಾಳ ಖುಷಿಯಾಗಿದ್ವಿ. ಇನ್ಮೇಲೆ ಅವ್ನ ಪಿಕ್ಚರ್ಸ್ ಎಲ್ಲ ಸಕ್ಸಸ್ ಆಗುತ್ತೆ. ಮೊನ್ನೆ ಬರ್ತ್ಡೇಗಳು ಹೇಳಿದೆ, ಬಿಡಪ್ಪ ನೆಕ್ಸ್ಟ್ ಎಲ್ಲ ನಿಂಗೆ ಒಳ್ಳೆ ಟೈಮ್ ಬಂದಿದೆ ಹಾಗೆ ಹೀಗೆ ಅಂತ. ಅಷ್ಟರಲ್ಲಿ ಇದ್ರ ಬಗ್ಗೆ ನಮ್ಗೆ ಅಷ್ಟು ಗೊತ್ತಿಲ್ಲಮ್ಮ. ಈ ಹುಡುಗಿ ಇದಾಳಲ್ಲ, ಯಾರು ಪವಿತ್ರ ಪ್ರಭಾಕರ್ ಹುಳಿಯ ಕೇವಲ 10 ಗುಂಟೆಯಲ್ಲಿ 50 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಕೂಡ ಇವ್ರದ್ದು ನಮಗೆ ಅಮ್ಮನ ನನ್ನ ಪರಿಚಯನೇ ಇಲ್ಲ, ನಾನು ಹುಡುಗಿ ನೋಡೇ ಇಲ್ಲ, ನನಗೆ ಪರಿಚಯನೇ ಇಲ್ಲ. ನಾನು ಈಗ ನಿಮ್ಮ ಟಿ ವಿಲಿ ತೋರಿಸ್ತಾ ಇದ್ದಿಲ್ಲ, ಸ್ಕ್ರೀನಲ್ಲಿ ನೋಡಿದ್ಮೇಲೆ ಆ ಹುಡುಗಿಯೋ ಹೀಗಿದ್ದಾಳೆ ಆಗಿದ್ದಾಳೆ ಅಂತ ಗೊತ್ತಾಗುತ್ತೆ ನನಗೆ. ಆ ಹುಡುಗಿಗೂ ನನಗೂ ಪರಿಚಯನೇ ಇಲ್ಲ. ವಿಜಯಲಕ್ಷ್ಮಿ ಪರಿಚಯ ಇದ್ದಾರೆ, ಪರಿಚಯ ಇದ್ದಾರೆ, ಚೆನ್ನಾಗಿ ಮಾತಾಡ್ತಾರೆ. ನಾನು ಮದುವೆಗೆ ಹೋಗಿದ್ದೆ, ರಿಸೆಪ್ಷನ್ಗೆ ಹೋಗಿದ್ದೆ. ನಾನು ಆ ಹುಡುಗಿಗೆ ಹೇಳ್ತಿದ್ದೆ, ಫಸ್ಟ್ ಏನೋ ಒಂದು ಸ್ವಲ್ಪ ಜಗಳಾಡಿದೆ. ಇದೆಲ್ಲ ಮಾಡಿದೆ, ಸಿನಿಮಾ ಅಂದರೆ ಬರುತ್ತಮ್ಮ, ಫೋನ್ಗಳು ಬರುತ್ತೆ, ಅವರು ಆರ್ಟಿಸ್ಟ್ ಮಾಡ್ತಾರೆ, ಅದಕ್ಕೆಲ್ಲ ಬೇಜಾರು ಮಾಡ್ಕೋಬಾರ್ದು. ನಾವೆಲ್ಲ ಕಲಾವಿದರು, ಏನೂ ಮಾಡೋಕ್ಕಾಗಲ್ಲ, ನೀವು ಅದನ್ನು ಈಸಿಯಾಗಿ ತಗೋಬೇಕು. ನಮ್ಮ ಗಂಡ ಇಷ್ಟು ಮಾತ್ರ ಬೆಳೀತಿದ್ದೆ. ಮನೆಯಲ್ಲಿ ಹೆಂಡತಿ ಆದವಳು ಗಂಡನಿಗೆ ಸಪೋರ್ಟ್ ಮಾಡ್ತಿದ್ರೆ ಖಂಡಿತ ಅದು ಒಳ್ಳೇದಾಗತ್ತೆ ಅನ್ನತಕ್ಕಂಥದ್ದನ್ನ ನಾನು ಹೇಳ್ತಿದ್ದೆ ವಿಜಯಲಕ್ಷ್ಮಿಗೂ, ಒಳ್ಳೇದಾಗತ್ತೆ ಅಂತ. ಆವಾಗ ವಿಜಯಲಕ್ಷ್ಮಿ ಅವರ ಒಂದು ಮೂಲ ಯಾವುದು ಸರ್? ಅಂದರೆ ಮೀನಮ್ಮ ಅವರ ರಿಲೇಷನ್ ಅಂತ ಕೇಳ್ಪಟ್ಟಿದ್ದೀನಿ, ಅದೇನಾದರೂ ನಿಮಗೆ ಗೊತ್ತಾ? ಇಲ್ಲ, ನಮ್ಮ ಮದುವೆನಲ್ಲಿ ನೋಡಿದ್ದೆ, ನಮ್ಮ ರಿಸೆಪ್ಷನ್ ನೋಡಿದ್ದೆ, ಅವರು ನಮ್ಮ ಜನಾಂಗದವರು ಅಂತ ಗೊತ್ತಾಯ್ತು. ಆಮೇಲೆ ನಾನು ದರ್ಶನ್ ಫ್ರೆಂಡ್ ಆಗಿದ್ಮೇಲೆ ಅಮ್ಮ ನನ್ನ ಮಾತಾಡ್ಸೋರು, ಅವ್ರಿಬ್ಬರು ಒಟ್ಟಿಗೆ ಇದ್ದಾಗ. ಚೆನ್ನಾಗಿ ಇಬ್ಬರು ಚೆನ್ನಾಗಿ ಮಾತಾಡ್ಸೋರು. ನನ್ನ ನಾಟಕಕ್ಕೆ ಬೊಮ್ಮ ಅಂದರೆ ಅವರು ನಾನು ಬರಲ್ಲ, ಅವ್ರನ್ನೇ ಕರ್ಕೊಂಡು ಹೋಗೋ ಅನ್ನೋರು, ಆ ಥರ ಎಲ್ಲ ಇದ್ರು. ಆಮೇಲೆ ಅವರು ಸಪ್ರೇಟ್ ಆಗಿದ್ದು ಹೇಗೆ, ಅಮ್ಮ ಬೇರೆ ಹೋಗಿದ್ದೆ, ಅದೆಲ್ಲ ನಂಗೆ ಗೊತ್ತಿಲ್ಲ, ಬರೀ ವಿಷಯ ಕೇಳಿ ತಿಳ್ಕೊಂಡಿದ್ದಷ್ಟು. ಸರ್, ಈಗ ಒಂದು ವಿವಾದ ಅಂತ ಅಂದರೆ ಏನೋ ಅನ್ಬೋದು, ವರ್ಷಕ್ಕೊಂದು ವಿವಾದ, ಹಲ್ಲೆಗಳು ಮತ್ತು ಕಾಂಟ್ರವರ್ಸಿಗಳು, ಅದೇ ಲೈಫು. ಜೊತೆಗೆ ಸಕ್ಸಸ್ ಕೂಡ ಇತ್ತು ಅಂತ ಅಂದ್ಕೊಳ್ಳಿ. ಆದರೆ ಬ್ಯಾಕ್ ಟು ಬ್ಯಾಕ್ ಈ ರೀತಿ ವಿವಾದಗಳು ಮಾಡ್ಕೊಳ್ಳೋದು, ಮಾಧ್ಯಮದ ಮುಂದೆ ಬರೋದು, ಒಬ್ಬ ನಟನಾಗಿ ಅವನ ಹಾದಿಗೆ ಈ ಥರದ್ದೆಲ್ಲ ಎಷ್ಟು ಮುಳ್ಳಾಗುತ್ತೆ ಸರ್? ಹೌದು, ಖಂಡಿತಮ್ಮ. ನಾವು ಮಾಧ್ಯಮದವ್ರನ್ನ, ಜನಗಳನ್ನ ಯಾರನ್ನು ನಾವು ಎಗನೆಸ್ಟ್ ಮಾಡ್ಕೋಬಾರ್ದಮ್ಮ. ಯಾರು ಗೊತ್ತಮ್ಮ, ಇವತ್ತು ಈಗಿದ್ದವ್ರು ನಾಳೆ ಏನೋ ಆಗ್ತಾರೆ, ಹೇಳೋಕ್ಕಾಗಲ್ಲ. ಯಾರನ್ನೂ ಎಗನೆಸ್ಟ್ ಮಾಡ್ಕೋಬಾರ್ದು. ಮಾಧ್ಯಮ, ಎಕ್ಸ್ಪೆಷಲಿ ಮಾಧ್ಯಮದವ್ರು ನಮ್ಗೆ ಎಷ್ಟು ಸಹಾಯ ಮಾಡ್ತಾರೆ, ಮಾಧ್ಯಮದವರಿಂದ ನಮ್ಗೆ ಎಷ್ಟು ಪಾಪ್ಯುಲಾರಿಟಿ ಇದೆ, ನಾವು ಯಾರು ಏನು ಅಂತ ಗೊತ್ತಾಗುತ್ತೆ. ಮಾಡ್ಕೋಬಾರ್ದು. ಏನೋ ಅವ್ನು ದುಡುಕೋದು ಒಂಥರ ಎಲ್ಲರ ಹತ್ರನೂ ಆ ಥರ ದುಡುಕಿ ಕೋಪದಲ್ಲಿ ಏನೋ ಅಂದ್ಬಿಡ್ತಾನೆ. ಬಟ್ ಎಲ್ಲರೂ ಕೋಪದಲ್ಲಿ ಹಂಗಂತ ಹಿಂಗಂತ. ನಾನು ಶೂಟಿಂಗ್ ಮಾಡಿದಾಗ 5 ಪಿಕ್ಚರ್ಲ ಕೋಪ ಏನು ನೋಡಲಿಲ್ಲಮ್ಮ. ನನಗೆ ಆ ಕೋಪನೇ ನೋಡಲಿಲ್ಲ. ಡೈಲಾಗ್ ಹೇಳ್ಕೊಟ್ರೆ ಹೇಳೋನು, ಟೈಮ್ ಸರಿಯಾಗಿ ಬರೋನು, ರೋಪ್ ಆಗ್ತಾ ಇರಲಿಲ್ಲ ಯಾರ ಮೇಲೆ. ಆವಾಗ ನಾನು ಹೇಳ್ತಾ ಇರೋದು, ನಾವು ಯಾವುದು ಕಲ್ಲಾಚಿಪಾಳ್ಯ ಅಯ್ಯ ಆ ಟೈಮಲ್ಲಿ ಒಂದು 15 ವರ್ಷದ ಮೇಲಾಗಿರ್ಬೇಕು, ಅದು 15-20 ವರ್ಷ ಆಗಿರಬೇಕು ಆವಾಗ. ಆಮೇಲೆ ನಾವು ಟಚ್ ಬಿಟ್ಟೋಯ್ತು. ಒಂದು ಯಾವುದೋ ಒಂದು ಲಾಸ್ಟ್ ರಾಕ್ಲೈನ್ ವೆಂಕಟೇಶ್ ಒಂದು ಪಿಕ್ಚರ್ ಮಾಡಿದೆ. ಅದಾದಮೇಲೆ ನಮಗೂ ಅವರು ಟಚ್ ಬಿಟ್ಟೋಯ್ತು, ನಾವು ಮಾಡಲಿಲ್ಲ. ನಾನು ಈ ಕಡೆ ಮಾಲಾಶ್ರೀ ಪಿಕ್ಚರ್ ಮಾಡ್ಕೊಂಬಂದೆ. ಮಾಲಾಶ್ರೀ 7-8 ಪಿಕ್ಚರ್ ಮಾಡಿದೆ. ಪ್ರಭಾಕರ್ದು ನಂದು ತುಂಬ ಪಿಕ್ಚರ್ಸ್ ಇತ್ತು. ಸ್ವಲ್ಪ ನಾನು ಆ ಕಡೆ ವಾಲಿ ಇಂಗ್ಲೀಷ್ನಲ್ಲಿ ಅದು ಆ ಕಡೆ ಹೊಟ್ಟಿದ್ದು, ಇಲ್ಲ ಅಂದರೆ ಇರ್ತಿದ್ನೋ ಏನೋ ಅಷ್ಟೇ. ಟೋಟ್ಲಿ ಕೇಳಿದ್ರೆ ನನ್ನ ಪ್ರಕಾರ ಅವನು ತುಂಬ ಒಳ್ಳೆ ಹುಡುಗ. ಬಟ್ ಗ್ರಹಚಾರ ಅವ್ನು ಮಾಡಿರೋದು, ಇನ್ನೊಂದು ಸೈಡಲ್ಲಿ ನೋಡಿದ್ರೆ ಅವ್ನು ಮಾಡಿರೋದು ತಪ್ಪು. ಆ ತಪ್ಪಿಗೆ ಶಿಕ್ಷೆ ಏನಾಗುತ್ತೋ ನೋಡಬೇಕು, ಭಗವಂತ ಏನು ಮಾಡ್ತಾನೆ ನೋಡಬೇಕು. ಮಾಡಿರೋದು ತಪ್ಪು ಅಂತಲೂ ಗಂಟಾಘೋಷವಾಗಿ ಹೇಳ್ಬೋದು. ಯಾಕೆಂದರೆ ಅಲ್ಲಿ ಆಕೆ ನೋಡ್ತಾ ಇದ್ದರೆ, ಅವ್ರ ತಂದೆ ತಾಯಿ ಟಿ ವಿಲಿ ನೋಡ್ತಾ ಇದ್ರೆ ಹೊಟ್ಟೆ ಉರಿಯುತ್ತೆ, ಆ ಹುಡುಗಿನ ನೋಡಿದ್ರೆ ಹೊಟ್ಟೆ ಉರಿಯುತ್ತೆ. ನಾಳೆ ನಮ್ಮ ಮನೇಲೇ ನಮ್ಮ ತಂಗಿ ಅಕ್ಕಂದ್ರಿಗೆ ಈ ರೀತಿ ಆದರೆ ನಮಗೆ ಎಷ್ಟು ನೋವಾಗುತ್ತೆ. ಆ ಅಮ್ಮ ಹೊಟ್ಟೆಯಲ್ಲಿ ಮಗುನ ಇಟ್ಕೊಂಡು ಎಷ್ಟು ಸಂಕಟ ಪಟ್ಟಿರಬೇಕು. ಇವ್ರನ್ನ ಇಷ್ಟು ನೋಡಿದ್ರೆ ಇಷ್ಟು ಸಂಕಟ ಅವ್ರ ತಂದೆ ತಾಯಿಗೆ, ಅವ್ರಿಗಿನ ಅಷ್ಟು ದಿನ ಬೆಳಗಾದರೆ ಆಕೆ ಮುಖ ನೋಡ್ಬೇಕಲ್ಲಮ್ಮ. ಅವರು ಹೊಟ್ಟೆ ಉರಿಯುತ್ತಲ್ವ, ಹಿಂಗೆ ಹೋಗ್ಬಿಡೋದು, ಅದು ಅವ್ರಿಗೆ ಇರುತ್ತೆ. ಏನು ಮಾಡಿ ಇದೊಂದು ಹೆಂಗೆ ಹೀಗೆ ಮಾತಾಡಬೇಕು ಅನ್ನೋದೇ ಗೊತ್ತಾಗಲ್ಲ.